ಹಾಯ್ ಹಲೋ ನಮಸ್ಕಾರ. ಶಾಂತ ಮಾರ್ಗ ವೇದಿಕೆ ಅಂತಕ್ಕಂಥದ್ದು ಅದು ಹೊಸ ಪ್ರತಿಭೆಗಳನ್ನು, ಹೊಸ ಶಕ್ತಿಗಳನ್ನು, ಹೊಸ ಆಲೋಚನೆ ಮತ್ತು ಆ ಒಂದು ಚಿಂತನಾ ಕ್ರಮಗಳನ್ನು ಇರ್ತಕ್ಕಂತಹ ವ್ಯಕ್ತಿಗಳನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ನಮ್ಮ ನೈತಿಕ ಜವಾಬ್ದಾರಿ ಎಂದು ಭಾವಿಸಿದ್ದೇನೆ ನಾನು. ಕೆಲವು ಬಾರಿ ಪ್ರತಿಭೆ ಇರುತ್ತೆ, ವೇದಿಕೆಗಳಿರಲ್ಲ. ಕೆಲವರಿಗೆ ವೇದಿಕೆ ಇರುತ್ತೆ, ಪ್ರತಿಭೆ ಇರಲ್ಲ. ಸೊ ಪ್ರತಿಭೆ ಮತ್ತು ವೇದಿಕೆಗಳು ಸಿಗ್ತಕ್ಕಂಥದ್ದು ಒಂದು ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ಸಾಕಷ್ಟು ಬಾರಿ ನಾವು ಚಿತ್ರರಂಗದಲ್ಲಿ ನೋಡ್ತಾ ಇರ್ತೀವಿ, ಕೆಲವರಿಗೆ ಬಹಳಷ್ಟು ಪ್ರತಿಭೆ ಇರುತ್ತೆ, ವೇದಿಕೆ ಸಿಗಲ್ಲ, ಆದ್ದರಿಂದ ಅವರು ಚಿತ್ರರಂಗವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನೋಡಿದ್ದೀವಿ. ಕೆಲವೊಬ್ಬರಿಗೆ ವೇದಿಕೆ ಇದೆ, ಪ್ರತಿಭೆ ಇಲ್ಲ. ಓಕೆ, ಸೊ ಇವೆರಡೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಂದಿನ ನಮ್ಮ ಶಾಂತ ಮಾರ್ಗದಲ್ಲಿ ಹೊಸ ಪ್ರತಿಭೆಯನ್ನು ನಿಮ್ಮ ಮುಂದೆ ಪರಿಚಯ ಪಡಿಸ್ಕೊಳ್ಬೇಕು, ಹೊಸ ಪುಸ್ತಕವನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಳ್ಬೇಕು ಅನ್ನುವ ಒಂದು ದೂರದ ಆಲೋಚನೆ ಮತ್ತು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿರ್ತಕ್ಕಂಥದ್ದು ನಿಮೋನಿಕ್ಸ್ ಮಂತ್ರ. ಅನ್ಲಾಕ್ ದಿ ಸೀಕ್ರೆಟ್ಸ್ ಟು ರಿಮೆಂಬರಿಂಗ್ ದಿ ಹಾರ್ಡ್ ಟಾಪಿಕ್ಸ್. ಬಹಳಷ್ಟು ಬಾರಿ ನನ್ನ ಒಂದು ದಶಕದ ಅನುಭವದಿಂದ ಹೇಳ್ತಾ ಇದ್ದೀನಿ, ಸಮ್ಟೈಮ್ಸ್ ಎಲ್ಲವನ್ನೂ ನೆನ್ಪಿಡೋಕ್ಕಾಗಲ್ಲ. You have to apply some logic. For example, countries around Caspian Sea, countries around Mediterranean Sea. ಓಕೆನಾ, ತಾರಿಕ್, ಬರ್ಗರ್ಟಿ ಹಂಗಿದ್ರೆ ಮಾತ್ರ ನೆನ್ಪಿಡ್ತಾ ಬರ್ತು. ಯಾವ ಕಾರಣಕ್ಕೂ ನೀವು ಕಂಪ್ಲೀಟಾಗಿ ದೇಶಗಳು ನೆನ್ಪಿಡ್ತೀನಿ ಅಂತಂದರೆ ಅಲ್ಲಿ ಹೋಗಿ ಟರ್ಕಮೆನಿಸ್ತಾನ ಯಾವುದು, ಟರ್ಕಿ ಯಾವುದು, ತದನಂತರದಲ್ಲಿ ಅಲ್ಜೀರಿಯಾ ಯಾವುದು, ಅಜರ್ಬೈಜಾನ್ ಯಾವುದು, ಅರ್ಮೇನಿಯಾ ಯಾವುದು ಅಂತ ಗೊತ್ತಾಗಲ್ಲ. ಸೊ ಇನ್ ದಿಸ್ ರಿಗಾರ್ಡ್ ನಿಮೋನಿಕ್ಸ್ ಎಸ್ ಸರ್ಟನ್ಲಿ ಟು ಸಮ್ ಎಕ್ಸ್ಟೆಂಟ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಈ ನಿಮೋನಿಕ್ಸ್ ಮಂತ್ರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪುಸ್ತಕದ ಆಥರ್ ಆದಿತ್ಯ ನೆಲ್ಲಿತ್ತಯ್ಯ. He has made a lot of efforts to come up with the unique mnemonics. I will give some examples. UPI ಫಿಲಿಪ್ಸ್ ಕರು, ಮೊನ್ನೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಫಿಲಿಪ್ಸ್ ಕರು ನಿಮ್ಮ ಎಕ್ಸಾಮ್ಸಿಗೆ ಬಂದಿತ್ತು. ಸೊ ಫಿಲಿಪ್ಸ್ ಕರು ರಿಲೇಟೆಡ್ ಟು ದಿ ಅನ್ಎಂಪ್ಲಾಯ್ಮೆಂಟ್, ಫಿಲಿಪ್ಸ್ ಕರು ಇನ್ಫ್ಲೇಷನ್. ನೋಡಿ, ಇನ್ಫ್ಲೇಷನ್ ತುಂಬ ಜಾಸ್ತಿ ಆದಾಗ ಬೇಡಿಕೆಗಳು ಕಡಿಮೆ ಆಗುತ್ತೆ, ಬೇಡಿಕೆಗಳು ಕಡಿಮೆ ಆದಾಗ ಉತ್ಪಾದನೆ ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆದಾಗ ನಿರುದ್ಯೋಗ ಉಂಟಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ UPI. ಸೊ ಅನ್ಎಂಪ್ಲಾಯ್ಮೆಂಟ್, ನೀವು UP ಅಂತ ನೆನ್ಪಿಟ್ಕೊಂಡ್ರೆ ಗೊತ್ತಾಗುತ್ತೆ, ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ದಿ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಇನ್ಫ್ಲೇಷನ್. ಸೊ ಈಗ UPI ಕೋಡ್, ಫೋನ್ ಪೇ, ಗೂಗಲ್ ಪೇ, ದೆನ್ ಪೇಟಿಎಂ ಇವೆಲ್ಲ ಇರುತ್ತೆ. ಎಸ್ ಆರ್ ನೋ, ಕರೆಕ್ಟ್ ಅಲ್ವಾ? ಎಸ್ ಎಸ್. ಸೊ ಇದು UPI ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ತಕ್ಕಂಥದ್ದು ಭಾಳ ಈಸಿ. ಲಾರೆನ್ಸ್ ಕರ್ವ್ ಹೇಳಿದ್ದಾರೆ, ಲಿಪ್ ಅಂತ ಹೇಳಿದ್ದಾರೆ. ದೆನ್ SDG ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನಮ್ಮ ಐಲ್ಡಿಂಗ್ ಕ್ಲಾಸಲ್ಲಿ ಇದನ್ನು ನಾನು 3 times ಬರ್ಸಿದ್ದೀನಿ. ಓಕೆನಾ, ಏನಕ್ಕೆ ಅಂತಂದರೆ ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ IAS KS ಯು ಹ್ಯಾವ್ ಟು ಮೆನ್ಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಿಂದ ಒಂದು ಸ್ಮಾಲ್ ಸ್ಟೋರೀಸ್ ಮೂಲಕ ಕೊಟ್ಟಿದ್ದಾರೆ. ಫೈನ್. ನಂತರದಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಅಂತಂದ್ರೆ ಇಲ್ಲಿ ಕೆಳಗಡೆ ಇದೆ, ಟರ್ಮ್ಸ್ ನೈದರ್ ಮೆನ್ಷನ್ಡ್ ನಾರ್ ಡಿಫೈನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಇಂಥವನ್ನ ನೀವು ಪಕ್ಕ ನೆನ್ಪಿಡಬೇಕು. ಇದು ಎಕ್ಸಾಮ್ಸ್ಗೆ 200% ಬರುತ್ತೆ. ನಮಗೆ ಫೆಡರಲಿಸಮ್ ಅಂತ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ಫೆಡರಲಿಸಮ್ ಹೊರಡೇ ಇಲ್ಲ. ಬಡ್ಜೆಟ್ ಆರ್ಟಿಕಲ್ 112 ಅಲ್ಲಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸು ವರದಿ ಅಂತ ಇದೆ ಹೊರತು ಬಡ್ಜೆಟ್ ಅನ್ನ ಹೊರಡಿಲ್ಲ. ಸರ್, ಬಡ್ಜೆಟ್ ಯಾರು ಮಂಡನೆ ಮಾಡಬೇಕು? ಹಣಕಾಸು ಸಚಿವರ? ನೋ, ರಾಂಗ್ ಆನ್ಸರ್. ಬಡ್ಜೆಟ್ನ ಮಂಡನೆ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿ. ಆದರೆ ಕನ್ವೆನ್ಷನ್ ನಡಾವಳಿಯ ಪ್ರಕಾರ ರಾಷ್ಟ್ರಪತಿಯವರ ಪರವಾಗಿ ಹಣಕಾಸು ಸಚಿವರು ದಟ್ ಬಡ್ಜೆಟ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಹೀಗೆ ನೀವು ಇಂಥವನ್ನೆಲ್ಲ ಏನು ಮಾಡಬೇಕು, ಮೆನ್ಷನ್. ಮೊನ್ನೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಕ್ವಶನ್ ಬಂದಿತ್ತು. ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಇಟ್ ಈಸ್ ಎ ಕ್ರಿಯೇಟೆಡ್ ಪೋಸ್ಟ್. ಡೆಪ್ಯೂಟಿ CM ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಇಟ್ ಇಸ್ ನಾಟ್ ಮೆನ್ಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇದು ಏನಪ್ಪಾ ಅಂತಂದ್ರೆ ನಿಮೋನಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಂಶಗಳನ್ನು ಏನ್ ಮಾಡಿದ್ರೆ ನೋಡಿ. ಕಂಟ್ರೀಸ್ ಬಾರ್ಡರಿಂಗ್ ದಿ ಕ್ಯಾಸ್ಪಿಯನ್ ಸಿ, CS ಕ್ರಾಂತಿ. CS ಅಂದ್ರೆ ನಾನೇನು ಚೆನ್ನೈ ಸೂಪರ್ ಕಿಂಗ್ಸ್ ಅನ್ಕೊಳ್ಳಿ. ಓಕೆ, ಚೆನ್ನೈ ಸೂಪರ್ ಕಿಂಗ್ಸು ನೋಡಿ, ಇಲ್ಲಿ ಕಜಕಿಸ್ತಾನ್, ಅಜರ್ಬೈಜಾನ್, ರಷ್ಯಾ, ಟರ್ಕಿಮಿಸ್ತಾನ್, ಇರಾನ್. ಇದು ಕ್ಯಾಸ್ಪಿಯನ್ ಸಿ 100% ಎಕ್ಸಾಮ್ಸಿಗೆ ಬರುತ್ತೆ, ನೋ ಡೌಟ್ ಇನ್ ದ್ಯಾಟ್. ಓಕೆ, ಸೊ ಈ ರೀತಿಯಾಗಿ ಒಂದೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗೆಲ್ಲ ಕೊಟ್ಕೊಂತ ಹೋಗಿದ್ದಾರೆ. ಸೊ ಇನ್ ದಿಸ್ ರಿಗಾರ್ಡ್ ನಿಮೋನಿಕ್ಸ್ ಮಂತ್ರ ಡೆಫಿನೆಟ್ಲಿ ಇಟ್ ವಿಲ್ ಬ್ರಿಂಗ್ ಸಮ್ ರಿಫ್ರೆಶ್ಮೆಂಟ್, ಒಂಥರ ಮೈಂಡ್ ಫ್ರೆಶ್ ಆದ ಐಡಿಯಾ ಬರುತ್ತೆ. ಸೊ ಈ ಬುಕ್ಕಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ತಮ್ಮದೇ ಆದ ಹೊಸ ಆಲೋಚನೆಗಳನ್ನು ಹೇಳ್ಕೊಳ್ತಕ್ಕಂತಹ ಕೆಲಸ ಈಗ ಆದಿತ್ಯ ಅವ್ರು ಮಾಡ್ತಾ ಇದ್ದಾರೆ. ಸೊ ಓವರ್ ಟು ಆದಿತ್ಯ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮಿ ದಿ ಪ್ಲಾಟ್ಫಾರ್ಮ್. ಈಗಾಗಲೇ ಸರ್ ಹೇಳಿದಂತೆ ಈ ಬುಕ್ನಲ್ಲಿ ನಾವು ಸುಮಾರು 340ಕ್ಕೂ ಹೆಚ್ಚು ಮೆಮೊರಿ ಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀವಿ. ಅಂದರೆ ಬರೀ ಎಕ್ರೋನಿಮ್ಗಳು ಮಾತ್ರ ಅಲ್ಲ, ಹಲವಾರು ಶಾರ್ಟ್ ಟ್ರಿಕ್ಗಳು ಅಥವಾ ಕತೆಗಳು, ವಿಜುವಲ್ ಆ್ಯಡ್ಸ್ಗಳು
ಅಥವಾ ಮ್ಯಾಥಮೆಟಿಕಲ್ ಇಕ್ವೇಷನ್ಗಳ ಮೂಲಕ ಒಟ್ಟಿಗೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮಗೆ ಕಷ್ಟಕರ ವಿಷಯವನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋಕೆ ಸಹಾಯ ಮಾಡುವುದು ಅನ್ನೋದಾಗಿದೆ. ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳು ಈ ಬುಕ್ ಕೆಲವೇ ಒಂದು ವಿಷಯಗಳಿಗೆ ಸೀಮಿತವಾಗಿಲ್ಲ. ಆನ್ಷಿಯಂಟ್ ಹಿಸ್ಟ್ರಿಯಿಂದ ಹಿಡಿದು ಆನ್ಷಿಯಂಟ್ ಹಿಸ್ಟ್ರಿ ಬುದ್ಧಿಸ್ಟ್ ಕೌನ್ಸಿಲ್ಗಳನ್ನು ನೆನಪಿಡುವುದರಿಂದ ಹಿಡಿದು ನಿಮಗೆ ಎಕನಾಮಿಕ್ಗಳ ಕರ್ವ್ಗಳನ್ನು ನೆನಪಿಟ್ಕೊಳ್ಳೋಕ್ಕೂ ಇದು ಸಹಾಯಕವಾಗುತ್ತದೆ. ಇಷ್ಟೇ ಅಲ್ಲ, ನಮ್ಮ ಭಾರತದ ಸಂವಿಧಾನದ ಹಲವಾರು ಆರ್ಟಿಕಲ್ಗಳನ್ನ ನೆನಪಿಟ್ಕೊಳ್ಳೋದ್ರಿಂದ ಹಿಡಿದು ಜಿಯೋಗ್ರಫಿ ಮ್ಯಾಪಿಂಗ್ ಇವುಗಳನ್ನು ನೆನಪಿಟ್ಕೊಳ್ಳೋಕ್ಕೂ ಸಹಾಯವಾಗುತ್ತೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳನ್ನು ನೆನಪಿಡೋದ್ರ ಜೊತೆಗೆ ಇವಾಗಲೇ ಸರ್ ಹೇಳಿದ ಹಾಗೆ ಸುಸ್ಥಿರ ಅಭಿವೃದ್ಧಿ ಮಾರ್ಗ SDG ಇವುಗಳನ್ನು ನೆನಪಿಟ್ಕೊಳ್ಳೋಕೆ ನಾವು ತುಂಬಾ ಸರಳವಾಗಿ ಎಲ್ಲೂ ಕೊಟ್ಟಿಲ್ಲ ಇದನ್ನು ಇಷ್ಟರವರೆಗೆ. ಇದನ್ನ ಟೆಕ್ನಿಕ್ಗಳನ್ನು ನಾವು ಕೊಟ್ಟಿದ್ದೀವಿ. ಮತ್ತೆ ಇದರಲ್ಲಿ ಎಲ್ಲ ನಾವು ಯೂಸ್ ಮಾಡಿರೋ ಇಮೇಜಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟೆಡ್ ಇಮೇಜಸ್ 3D ಫಾರ್ಮ್ ಮೂಲಕ ನಾವು ಕೊಟ್ಟಿದ್ದೀವಿ. ಆ್ಯಂಡ್ ಈ ಪೂರ್ತಿ ಪುಸ್ತಕ ಕಲರ್ ಎಡಿಷನ್ ನಲ್ಲಿದೆ. ಸೊ ಬರೀ IAS KS ಹಾಗೆ ಯಾವುದೇ ಒಂದು ಎಕ್ಸಾಮ್ಗೆ ಸೀಮಿತವಾಗದೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೂ ಪೂರಕವಾಗುವಂತೆ ನಾವು ಈ ಬುಕ್ಕನ್ನು ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ. ಸೊ ಈ ಬುಕ್ಕನ್ನು ಅಕ್ಕ IAS ಅಕಾಡೆಮಿ ಪಬ್ಲಿಷ್ ಮಾಡಿದೆ. ಹಾಗಾಗಿ ನನಗೆ ಒಂದು ವೇದಿಕೆ ಕೊಟ್ಟ ಡಾಕ್ಟರ್ ಶಿವಕುಮಾರ್ ಸರ್ಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನನಗೆ ಯಾವತ್ತೂ ಬೆನ್ನಟ್ಟಿ ಪ್ರೋತ್ಸಾಹ ಕೊಡ್ತಿರೋ ನಮ್ಮ ಶಾಂತಪ್ಪ ಸರ್ಗೂ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಎಸ್, ನಾನು ಮೊದಲೇ ಹೇಳಿದಾಗೆ ಪ್ರತಿಭೆಯವರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ನೈತಿಕ ಧರ್ಮ. ಕ್ಷಮಿಸಿ. ನೆಕ್ಸ್ಟ್ ಆದಿತ್ಯ ಅವರು ದೆನ್ ಈ ಸ್ಪೀಕ್ಸ್ ಅಬೌಟ್ ವೆಬ್ಸೈಟ್ ಅಂಡ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಯು ಜಸ್ಟ್ ಸ್ಪೀಕ್ ಅಬೌಟ್ AI ಅಂಡ್ ವೆಬ್ಸೈಟ್. ಸೊ ನಾವು ಇವಾಗ ನಾರ್ಮಲಿ ವೆಬ್ಸೈಟ್ಗಳನ್ನು ಇವಾಗ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೂ ವೆಬ್ಸೈಟ್ ಬೇಕು, ಅಥವಾ ಯಾವುದೇ ಒಂದು ಶಾಪ್ಗಳಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಪರ್ಸನ್ಗಾಗಿರ್ಬೋದು ಅವ್ರದ್ದೇ ತನ್ನದೇ ಆದ ಓನ್ ವೆಬ್ಸೈಟ್ ಮೂಲಕ ನನ್ನ ಬಗ್ಗೆ ಹೆಚ್ಚು ಪ್ರಸ್ತುತಪಡಿಸಬೇಕು ಅನ್ನೋ ಅಭಿಪ್ರಾಯ ಇರುತ್ತೆ. ಈ ನಿಟ್ಟಿನಲ್ಲಿ ಇವಾಗ ನಾವು ಔಟ್ಸೈಡ್ ನೋಡಿದ್ರೆ ವೆಬ್ಸೈಟ್ಗೋಸ್ಕರ ಅವ್ರು ತುಂಬ ಚಾರ್ಜಸ್ ಮಾಡ್ತಾರೆ. ಹಾಗೆ ಈ ರೀತಿಯಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ನಾವೇ ಅತಿ ಕಡಿಮೆ ವೆಚ್ಚದಲ್ಲಿ ವೆಬ್ಸೈಟ್ ಬಿಲ್ಡ್ ಮಾಡೋ ಒಂದು ಪ್ರೊಸೆಸನ್ನು ಇವಾಗ ಜಾರಿಗೆ ತರ್ತಾ ಇದ್ದೀವಿ. ಸೊ ನಾನು ಇವಾಗ ತಮ್ಮ ವೆಬ್ಸೈಟ್ಗೂ ಅವರ ಶಾಂತಪ್ಪ ಸರ್ ವೆಬ್ಸೈಟನ್ನು ರೂಪಿಸುವಲ್ಲಿ ಇವಾಗ ಪಾತ್ರ ವಹಿಸ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್, AI ಜನರೇಟೆಡ್ ಮೂಲಕ ನಾವು ವಿಡಿಯೋನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ರೀಸೆಂಟ್ ಆಗಿ ಶಾಂತಪ್ಪ ಸರ್ದು ಯೂಟ್ಯೂಬಲ್ಲಿ ಇದೆ. ನಮ್ಮ ಯೂಟ್ಯೂಬಲ್ಲಿ ಇದು ರಿಷಬ್ ಶೆಟ್ಟಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ನನ್ನ ಆರ್ಟಿಕಲ್ನ ಇವರು ಒಂದು ವಿಡಿಯೋ ಕನ್ವರ್ಟ್ ಮಾಡಿದ್ದಾರೆ. ದಟ್ ಈಸ್ ಜಸ್ಟ್ ಬೇಸಿಕ್ ವರ್ಷನ್ನು. ಯು ವಿಲ್ ಕಮ್ ಅಪ್ ವಿತ್ ಅದರ್ ವರ್ಷನ್ಸ್ ಆಲ್ಸೋ. ಓಕೆ, AI ರಿಲೇಟೆಡ್ ಎನಿಥಿಂಗ್ ವಿಡಿಯೋಸ್ ಯು ನೀಡ್ ಫಾರ್ ಎನಿ ಯುವರ್ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಸಿಗಬೇಕಿದ್ರೆ ಈಸ್ ದೇರ್ ಟು ಹೆಲ್ಪ್ ಯು ಔಟ್ ಇನ್ ದಿಸ್ ರಿಗಾರ್ಡ್. ಆ್ಯಂಡ್ ಈಸ್ ಪ್ರಿಪೇರಿಂಗ್ ಫಾರ್ UPSC ಆಲ್ಸೋ. ಸೊ ಈಸ್ ಮೇಂಟೈನಿಂಗ್ so side has hobbies. Actually, I want to tell one thing. When you go to UPSC interview, people are very serious about what type of work you are doing along with that preparation. ಓಕೆನಾ ಸರ್, ನಾನು ಹಿಸ್ಟ್ರಿ ಓದ್ತಾ ಇದ್ದೆ, ಪೊಲಿಟಿ ಓದ್ತಾ ಇದ್ದೆ, ಲಕ್ಷ್ಮೀಕಾಂತ್ ಓದ್ತಾ ಇದ್ದೆ, ಎಲ್ಲರೂ ಓದ್ತಾ ಇದ್ದಾರೆ. ವಾಟ್ ಈಸ್ ದಿ ಎಕ್ಸ್ಟ್ರಾ ಥಿಂಗ್ ಯು ಹ್ಯಾವ್ ಡನ್ ಅಪಾರ್ಟ್ ಫ್ರಮ್ ಯುವರ್ ಸ್ಟಡೀಸ್ ಅಂತ ಕೇಳಿದಾಗ, ವೆನ್ ಯು ಸೇ AI ವೆಬ್ಸೈಟ್ ಅಂದರೆ ನಿಮಗೆ 100% 180 ಮೇಲೆ ಮಾರ್ಕ್ಸ್ ಬಂದ್ಬಿಡುತ್ತೆ. ನೋ ಡೌಟ್ ಇನ್ ದ್ಯಾಟ್. ದಿಸ್ ಆಲ್ಸೋ ಸಮಥಿಂಗ್ ಇಸ್ ಗುಡ್ ಟು ಬಿಲ್ಡ್ ಯುವರ್ ಕೆರಿಯರ್. ಸೊ ಇನ್ ಆರ್ಡರ್ ಟು ಬಿಲ್ಡ್ ಯುವರ್ ಕೆರಿಯರ್ ಆಫ್ಟರ್ 3 to 4 years, you have to build your career. You have to come up with a plan B. As Aditya doing plan B, so you should have plan B after 3 to 4 honest attempts. Yes. So in this regard, you can contact number. ನನ್ನ ಕಾಂಟ್ಯಾಕ್ಟ್ ನಂಬರ್ 9880247959. ಆದಿತ್ಯ ನೆಲ್ಲಿತ್ತಾಯ ಅಂತ. ನೀವು ಯಾವುದೇ ಸಮಯದಲ್ಲಿ ಕಾಲ್ ಮಾಡ್ಬೋದು. ನಾನು ಸಪೋಸ್ ನಿಮ್ಮ ಕಾಲ್ ಅವಾಗ ತೆಗ್ದಿಲ್ಲ ಅಂತಂದ್ರೆ ನಾನೇ ನಿಮಗೆ ರಿಟರ್ನ್ ಮಾಡ್ತೀನಿ. ಬುಕ್ ಎಲ್ಲಿ ಸಿಗುತ್ತೆ ಇದು? ಈ ಬುಕ್ಗಳು ನಿಮಗೆ ಸುಮಾರು ಧಾರವಾಡ, ಆಲ್ಮೋಸ್ಟ್ ಕರ್ನಾಟಕದ ಹಲವಾರು ಬುಕ್ ಸೆಂಟರ್ಗೂ ಕೊಟ್ಟಿದ್ದೀವಿ. ಸಪೋಸ್ ನಿಮ್ಮ ಮನೆಗೆ ಪಕ್ಕದ ಶಾಪ್ಗಳಿಗೆ ತಲುಪಿಲ್ಲ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಇದೆ. ಇಲ್ಲ ಅಂತಂದರೆ ನನಗೂ ಕಾಲ್ ಮಾಡ್ಬೋದು ನನ್ನ ನಂಬರ್ಗೆ. ನಾನು ನಿಮಗೆ ಪೋಸ್ಟ್ ಮೂಲಕ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಕೊರಿಯರ್ ಚಾರ್ಜ್ ಇರಲ್ಲ. ಸೊ ಇದು ನಿಮೋನಿಕ್ಸ್ ಮಂತ್ರ ಎನ್ನುವ ಹೊಸ ಪುಸ್ತಕ, ಹೊಸ ಆಥರ್ನ ಪರಿಚಯ ಮಾಡಿಸ್ತಕ್ಕಂಥ ಕೆಲಸ. ಹೆಚ್ಚಿನ ಮಾಹಿತಿಗಾಗಿ ಆದಿತ್ಯ ಅವರು ಕೊಟ್ಟಂಥ ನಂಬರ್ಗಳನ್ನು ಸಂಪರ್ಕ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲೂ ಆ ನಂಬರನ್ನು ಕೊಟ್ಟಿರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಆ್ಯಂಡ್ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್ ಬಾಯ್, ಜೈ ಹಿಂದ್.